सबको मेरा नमस्ते। मैं ध्यान करते समय एसएमएस मेडिटेशन करते समय मैंने सन मेडिटेशन में मैंने देखा कि एक डैम का जो वॉल है वो एकदम फूट के उसमें से पानी आ रहा है और पानी पूरा ऐसा बहुत ऊपर से पानी नीचे गिर रहा है और नीचे गिर के ऐसा वो पूरा नीचे की तरफ आ रहा है और उधर नीचे सूखा दिखाई दिया मुझे। लेकिन वो डैम का जो वॉल है पूरा टूट के ऐसा क्या बोलते हैं बॉम्ब स्फोट कैसा होता है उस तरह से फूटते वो मैंने ध्यान में देखा था। थैंक यू। मैं श्रीदेवी, मैं 3 साल से एसएमएस मेडिटेशन कर रही हूँ। एक सन मेडिटेशन में मैं अपना घर देखा। वो घर के ऊपर से कीचड़ और पानी की लहरें आ रहे थे और फिर पानी घर गायब हो गया। उस स्थान पर बड़े बड़े पेड़ बहते हुए पानी में बहते हुए नजर आ रहे थे। एक विशाल भूभाग तो पानी से भरा हुआ था। बड़े बड़े फ्लैट के ऊपरी मंजिल भी दिखाई दे रहे थे और सभी गाड़ियाँ तो डूब गए थे पानी में। ऐसा एक दृश्य देखा। नमस्ते गुरुजी, नमस्ते गुरुमा। 15th August 2024 ತಸ್ಮೈ ಮೆಡಿಟೇಷನ್ ಸೆಂಟರ್ಗೆ ಆಶ್ರಮಕ್ಕೆ ಬಂದಿದ್ದೆ. SMS ಮೆಡಿಟೇಷನ್ ಕಲ್ತ್ಕೊಳೋಕ್ಕೆ ಬಂದಿದ್ದೆ. ಫಸ್ಟ್ ಟೈಮ್ ನಾನು ಸನ್ ಮೆಡಿಟೇಷನ್ ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಫಸ್ಟ್ ಟೈಮ್ ವಿತಿನ್ 10 ಮಿನಿಟ್ಸಲ್ಲಿ ನನಗೆ ವೆಂಕಟೇಶ್ವರ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿ, ಆಂಜನೇಯ ಸ್ವಾಮಿ ನನಗೆ ದರ್ಶನ ಆಯಿತು, ವಿಜುವಲೈಸೇಷನ್ ಆಯಿತು. ಆಮೇಲೆ ನೀವು ಹೇಳಿದ್ರಿ 2 ಕಣ್ಣು ಬರುತ್ತೆ ಅಂತ, ಅದೆರಡು ಕಣ್ಣು ಸಹ ನನಗೆ ಕಾಣಿಸ್ತು. ಅದಾದಮೇಲೆ ಕಣ್ಣು, ಮೂಗು, ಮುಖ ಎಲ್ಲ ಬಂತು. ಅದು ಯಾರು ಗುರುಗಳು ಅಂತ ನನಗೆ ಗೊತ್ತಿಲ್ಲ. ಮತ್ತು ನೀವು ತಸ್ಮೈ ಗುರುಗಳು ನನಗೆ ವಿಜುವಲೈಸೇಷನ್ ಆಯಿತು. ಇದು ಸನ್ ಮೆಡಿಟೇಷನ್ಸ್ ಎಕ್ಸ್ಪೀರಿಯನ್ಸು. ಮೂನ್ ಮೆಡಿಟೇಷನ್ ಬಂದುಬಿಟ್ಟು ನನಗೆ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿ, ಸಾಯಿಬಾಬಾ ಮತ್ತು ಮೇರಿ ಇದೆಲ್ಲ ನನಗೆ ವಿಜುವಲೈಸೇಷನ್ ಮೂನ್ ಮೆಡಿಟೇಷನಲ್ಲಿ ಆಯಿತು. ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಕೂಡ ಸಹ ನನಗೆ ಕಾಣಿಸಿದ್ರು. ನೆಕ್ಸ್ಟ್ ಡೇ ಮೆಡಿಟೇಷನ್ ಸನ್ ಮೆಡಿಟೇಷನಲ್ಲಿ ನನಗೆ ಯಾರು ಅಲ್ಲಲ್ಲಿ ಕೂತಿದ್ರೋ ಅವರೆಲ್ಲ ನನಗೆ ಕಾಣಿಸ್ತು ಅವ್ರಿಗೆ. ಆಮೇಲೆ ನನಗೆ ತಿರ್ಗಾ ನನಗೆ ಒಂದು ವಿಜುವಲೈಸೇಷನ್ ಆಯಿತು. ಸಂಕಲ್ಪ ಮಾಡ್ಕೊಂಡಿದ್ದೆ ನನಗೆ ಈ ಥರ ಸೂರ್ಯ ಲೋಕ ನೋಡಬೇಕು ಅಂತ. ಒಂದು ಗೋಲ್ಡನ್ ಕಲರ್ ಆರ್ಕಿಟೆಕ್ಚರ್ ನನಗೆ ಕಾಣಿಸ್ತಿದ್ದು. ಇದಾದಮೇಲೆ ನನಗೆ ಮೂನ್ ಮೆಡಿಟೇಷನಲ್ಲಿ ಆ್ಯನಿಮಲ್ಸ್ ಎಲ್ಲ ಕಾಣಿಸ್ತಿತ್ತು. ಪಾಸ್ಟ್ ಲೈಫ್ ನಾನು ನೋಡಿದೆ. ಇದು ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳೋಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗುರುಮಾ, ಥ್ಯಾಂಕ್ ಯು ಗುರುಜി. നമസ്തേ ഗുരുജി, നമസ്തേ ഗുരുമ. എൻ്റെ പേര് ഗായത്രി. ഇന്ന് ഞാൻ സൺ മെഡിറ്റേഷൻ ചെയ്തപ്പോൾ ഫ്ലാറ്റ് പകുതിയോളം വെള്ളത്തിൽ മുങ്ങിയിരിക്കുന്നത് കണ്ടു.